ಗಣೇಶ ಮೂರ್ತಿಗೆ ಕಲ್ಲೆಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿಡಿಗೇಡಿಗಳ ವಿರುದ್ಧ ಈಗ ವಕೀಲರ ಸಂಘ ಸಿಡಿದು ಬಿದ್ದಿದೆ. ಆರೋಪಿಗಳ ಪರ ವಕಾಲತ್ತು ವಹಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಮದ್ದೂರು ವಕೀಲರ ಸಂಘದಿಂದ ಒಮ್ಮತದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯಾರು ಧರ್ಮದ ವಿಚಾರದಲ್ಲಿ ಅಥವಾ ಆಚರಣೆಯ ವಿಚಾರದಲ್ಲಿ ಈ ರೀತಿ ಮಾಡ್ತಾರೋ ಅವರ ಪರವಾಗಿ ನಾವು ವಕಾಲತ್ತು ವಹಿಸೋದಿಲ್ಲ ಅಂತ ಕೋರ್ಟ್ ಕಲಾಪವನ್ನೇ ಬಹಿಷ್ಕರಿಸಿದೆ ವಕೀಲರ ಸಂಘ. ಮಂಡ್ಯದ ಜಿಲ್ಲಾ ವಕೀಲರ ಸಂಘಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಯಾರು ಕೂಡ ಇವರ ಪರವಾಗಿ ವಕಾಲತ್ತು ವಹಿಸಬಾರದು, ಯಾರು ಕೂಡ ಇವ್ರ ಕೇಸನ್ನು ತಗೊಳ್ಳಬಾರದು. ಮದ್ದೂರು ವಕೀಲರ ಸಂಘದ ಅಧ್ಯಕ್ಷ ಶಿವಣ್ಣ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಕಲಾಪವನ್ನ ಬಹಿಷ್ಕರಿಸಿದ್ದಾರೆ ವಕೀಲರ ಸಂಘ. ಒಮ್ಮತದ ನಿರ್ಧಾರ ಇದು. ಗಣೇಶ ಮೂರ್ತಿಗೆ ಕಲ್ಲೇಟು ಹೊಡೆದ್ರು, ಅವ್ರ ಕೇಸನ್ನ ನಾವು ತಗೊಳ್ಳೋದಿಲ್ಲ ಅಂತ ಒಮ್ಮತದ ನಿರ್ಧಾರವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯದ ಜಿಲ್ಲಾ ವಕೀಲರ ಸಂಘಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅಲ್ಲೂ ಕೂಡ ಯಾರು ತಗೊಳ್ಬಾರ್ದು ಇವ್ರ ಕೇಸನ್ನ ಅಂತ ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶಿವಣ್ಣ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲ್ಲೊಡೆದು ಗಲಾಟೆ ಮಾಡಿದರೆ ಅದನ್ನ ತೀವ್ರವಾಗಿ ಖಂಡಿಸ್ತಾ ಅವರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕಾನೂನು ಜರುಗಿಸಬೇಕು. ಜೊತೆಗೆ ಅವರ ಹಿನ್ನೆಲೆ ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರದು. ನಮ್ಮ ಸಂಘದ ವತಿಯಿಂದ ನಾವ್ಯಾರು ಏನು ಆರೋಪಿಗಳು ಅರೆಸ್ಟ್ ಮಾಡಿದರೆ 22 ಜನ ಅವ್ರಿಗೆ ಯಾರು ವಕಾಲತ್ತು ವಹಿಸಬಾರದು ಅಂತ ನಿರ್ಧಾರ ಮಾಡಿದೀವಿ. ಜೊತೆಗೆ ಎಲ್ಲ ಜಿಲ್ಲೆಯ ವಕೀಲ ಸಂಘಗಳು ಮನವಿ ಮಾಡ್ಕೊಳ್ತಾ ಇದೀವಿ, ನಮಗೆ ಸಹಕಾರವನ್ನು ನೀಡಿ ಈ ಒಂದು ದಿವಸ ನ್ಯಾಯಾಲಯದಿಂದ ಹೊರಗಡೆ ಉಳ್ಕೊಂಡು ಅವರಿಗೆ ಏನು ಘಟನೆ ನಡೆದಕ್ಕೆ ಪ್ರತಿಭಟನೆ ರೀತಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈಗ ವಕೀಲರ ಸಂಘದಿಂದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ, ಯಾರು ಕೂಡ ಇವ್ರ ಪರವಾಗಿ ವಕಾಲತ್ತು ವಹಿಸೋದಿಲ್ಲ ಅಂತ. ಹಾಗಾದ್ರೆ ಮುಂದೆ ಏನು, ಕೇಸ್ ಹೇಗೆ, ಏನೇನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಅಶ್ವಿನಿ, ಭಾನುವಾರ ಸಂಜೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿತ್ತು. ಕಲ್ಲು ತೂರಾಟ ಆದ ಏನು ಒಂದು ಪ್ರಕರಣ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 22 ಮಂದಿಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ಆಗಿದೆ. ಮತ್ತಷ್ಟು ಆರೋಪಿಗಳ ಬಂಧನ ಸಾಧ್ಯತೆ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 4 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರ ಹುಡುಕಾಟಕ್ಕೂ ಕೂಡ ಪೊಲೀಸರು ಬಲೆ ಬೀಸಿರುವಂತದ್ದು. ಈಗೇನು ಬಂಧಿತ ಆರೋಪಿಗಳಿದ್ದಾರೆ ಅವರ ಪರವಾಗಿ ವಕಾಲತ್ ಹಾಕೋದಿಲ್ಲ ಅಂತ ಹೇಳಿ ಒಂದು ಮಹತ್ವದ ನಿರ್ಧಾರವನ್ನ ಮದ್ದೂರು ವಕೀಲ ಸಂಘ ತೆಗೆದುಕೊಂಡಿರುವಂತದ್ದು. ಮದ್ದೂರು ವಕೀಲರ ಸಂಘ ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಂಘಗಳಿಗೂ ಕೂಡ ಮನವಿ ಮಾಡುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾ ಸಂಘಕ್ಕೂ ಕೂಡ ಮನವಿ ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾ ಸಂಘದಿಂದಲೂ ಕೂಡ ಅವರಿಗೆ ಪೂರಕವಾಗಿ ಒಂದು ಭರವಸೆಯನ್ನ ಸಿಕ್ಕಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಮದ್ದೂರಿನಲ್ಲಿ ಕಿಡಿಗೇಡಿ ಕೃತ್ಯವನ್ನ ಮಾಡಿದಂತ ಯಾರ ಪರವಾಗೂ ಕೂಡ ವಕಾಲತ್ತನ್ನ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ತೀರ್ಮಾನ ಕೈಗೊಂಡಿರುವಂತದ್ದು. ಹೀಗಾಗಿ ಮಂಡ್ಯ ಮದ್ದೂರು ಭಾಗದ ವಕೀಲರನ್ನ ಬಿಟ್ಟು ಬೇರೆ ವಕೀಲರನ್ನ ಕರ್ಕೊಂಡ್ಬರ್ಬೇಕಾದಂತ ಅನಿವಾರ್ಯತೆ ಈಗ ಏನು ಕಿಡಿಗೇಡಿಗಳು ಅವರಿಗೆ ಇರುವಂತದ್ದು. ಏನು ಬೇರೆ ಕಡೆಯಿಂದ ವಕೀಲರನ್ನ ಕರೆದುಕೊಂಡು ಬಂದು ಅವರ ಪರವಾಗಿ ವಕಾಲತ್ತನ್ನ ಹಾಕಿಸುವಂತ ಸಾಧ್ಯತೆಗಳಿರುವಂತದ್ದು. ಅದಕ್ಕೆಲ್ಲ ಸಿದ್ಧತೆ ಆಗುವ ಸಾಧ್ಯತೆಗಳು ಇರುವಂತದ್ದು. ಯಾಕಂದ್ರೆ ಕಿಡಿಗೇಡಿಗಳ ಪರವಾಗಿ ಯಾರಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಯಾರೋ ಒಬ್ಬರು ಇಬ್ಬರಿಂದ ಈ ಒಂದು ಘಟನೆ ನಡೆದಿರೋಕೆ ಸಾಧ್ಯ ಇಲ್ಲ. ಜೊತೆಗೆ ಎಲ್ಲೋ ಸಡನ್ ಆಗಿ ಗಲಾಟೆ ಆಗೋಯ್ತು ಅನ್ನೋಂಗೂ ಇಲ್ಲ. ಯಾಕಂದ್ರೆ ಇದು ಪೂರ್ವ ಪ್ಲಾನ್ ಮಾಡ್ಕೊಂಡ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಂತ ಒಂದು ದುಷ್ಕೃತ್ಯ. ಲೈಟ್ ಆಫ್ ಮಾಡಿ ಕಲ್ಲನ್ನ ಎಸ್ತಿದ್ರು. ಇದೆಲ್ಲ ನೋಡಿದ್ರೆ ಯಾರೋ ಮೊದಲೇ ಪ್ಲಾನ್ ಮಾಡಿದ್ರು. ಈಗಾಗಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇಮ್ರಾನ್ ಅನ್ನೋನು ಇದರ ಕಿಂಗ್ ಪಿನ್, ಅವನೇ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದ ಅಂತ ಹೇಳ್ತಾ ಇರುವಂತದ್ದು. ಓಕೆ ಆನಂದ್, ಥ್ಯಾಂಕ್ ಯು. ಇಲ್ಲಿ ಗಣೇಶ ಮೂರ್ತಿಗೆ ಕಲ್ಲೆಸೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಿಡಿಗೇಡಿಗಳ ವಿರುದ್ಧ ಈಗ ವಕೀಲರ ಸಂಘ ಸಿಡಿದು ಬಿದ್ದಿದೆ. ಆರೋಪಿಗಳ ಪರ ವಕಾಲತ್ತು ವಹಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಮದ್ದೂರು ವಕೀಲರ ಸಂಘದಿಂದ ಒಮ್ಮತದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಯಾರು ಧರ್ಮದ ವಿಚಾರದಲ್ಲಿ ಅಥವಾ ಆಚರಣೆಯ ವಿಚಾರದಲ್ಲಿ ಈ ರೀತಿ ಮಾಡ್ತಾರೋ ಅವರ ಪರವಾಗಿ ನಾವು ವಕಾಲತ್ತು ವಹಿಸೋದಿಲ್ಲ ಅಂತ ಕೋರ್ಟ್ ಕಲಾಪವನ್ನೇ ಬಹಿಷ್ಕರಿಸಿದೆ ವಕೀಲರ ಸಂಘ. ಮಂಡ್ಯದ ಜಿಲ್ಲಾ ವಕೀಲರ ಸಂಘಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಯಾರು ಕೂಡ ಇವರ ಪರವಾಗಿ ವಕಾಲತ್ತು ವಹಿಸಬಾರದು, ಯಾರು ಕೂಡ ಇವ್ರ ಕೇಸನ್ನು ತಗೊಳ್ಳಬಾರದು. ಮದ್ದೂರು ವಕೀಲರ ಸಂಘದ ಅಧ್ಯಕ್ಷ ಶಿವಣ್ಣ ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋರ್ಟ್ ಕಲಾಪವನ್ನ ಬಹಿಷ್ಕರಿಸಿದ್ದಾರೆ ವಕೀಲರ ಸಂಘ. ಒಮ್ಮತದ ನಿರ್ಧಾರ ಇದು.
ಗಣೇಶ ಮೂರ್ತಿಗೆ ಕಲ್ಲೇಟು ಹೊಡೆದ್ರು, ಅವ್ರ ಕೇಸನ್ನ ನಾವು ತಗೊಳ್ಳೋದಿಲ್ಲ ಅಂತ ಒಮ್ಮತದ ನಿರ್ಧಾರವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಂಡ್ಯದ ಜಿಲ್ಲಾ ವಕೀಲರ ಸಂಘಕ್ಕೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ, ಅಲ್ಲೂ ಕೂಡ ಯಾರು ತಗೊಳ್ಬಾರ್ದು ಇವ್ರ ಕೇಸನ್ನ ಅಂತ. ವಕೀಲರ ಸಂಘದ ಅಧ್ಯಕ್ಷರಾದಂತಹ ಶಿವಣ್ಣ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲ್ಲು ಹೊಡೆದು ಗಲಾಟೆ ಮಾಡಿದ್ದಾರೆ, ಅದನ್ನ ತೀವ್ರವಾಗಿ ಖಂಡಿಸ್ತಾ ಅವ್ರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಅವ್ರ ಹಿನ್ನೆಲೆ ಯಾರಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಮುಂದೆ ಈ ರೀತಿ ಘಟನೆಗಳು ಮರುಕಳಿಸಬಾರದು. ನಮ್ಮ ಸಂಘದ ವತಿಯಿಂದ ನಾವ್ಯಾರು ಏನು ಆರೋಪಿಗಳು ಅರೆಸ್ಟ್ ಮಾಡಿದ್ರೆ 22 ಜನ, ಅವ್ರಿಗೆ ಯಾರು ವಕಾಲತ್ ವಹಿಸಬಾರದು ಅಂತ ನಿರ್ಧಾರ ಮಾಡಿದೀವಿ. ಜೊತೆಗೆ ಎಲ್ಲ ಜಿಲ್ಲೆಯ ವಕೀಲ ಸಂಘಗಳು ಮನವಿ ಮಾಡ್ಕೊಳ್ತಾ ಇದೀವಿ, ನಮಗೆ ಸಹಕಾರವನ್ನು ನೀಡಿ ಈ ಒಂದು ದಿವಸ ನ್ಯಾಯಾಲಯದಿಂದ ಹೊರಗಡೆ ಉಳ್ಕೊಂಡು ಅವರಿಗೆ ಏನು ಘಟನೆ ನಡೆದಕ್ಕೆ ಪ್ರತಿಭಟನೆ ರೀತಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಈಗ ವಕೀಲರ ಸಂಘದಿಂದ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ, ಯಾರು ಕೂಡ ಇವ್ರ ಪರವಾಗಿ ವಕಾಲತ್ತು ವಹಿಸೋದಿಲ್ಲ ಅಂತ. ಹಾಗಾದ್ರೆ ಮುಂದೆ ಏನು, ಕೇಸ್ ಹೇಗೆ, ಏನೇನ್ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಅಶ್ವಿನಿ, ಭಾನುವಾರ ಸಂಜೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗಿತ್ತು. ಕಲ್ಲು ತೂರಾಟ ಆದ ಏನು ಒಂದು ಪ್ರಕರಣ ಇದೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 22 ಮಂದಿಯನ್ನ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನ್ಯಾಯಾಂಗ ಬಂಧನ ಆಗಿದೆ. ಮತ್ತಷ್ಟು ಆರೋಪಿಗಳ ಬಂಧನ ಸಾಧ್ಯತೆ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 4 ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಅವರ ಹುಡುಕಾಟಕ್ಕೂ ಕೂಡ ಪೊಲೀಸರು ಬಲೆ ಬೀಸಿರುವಂತದ್ದು. ಈಗೇನು ಬಂಧಿತ ಆರೋಪಿಗಳಿದ್ದಾರೆ ಅವರ ಪರವಾಗಿ ವಕಾಲತ್ ಹಾಕೋದಿಲ್ಲ ಅಂತ ಹೇಳಿ ಒಂದು ಮಹತ್ವದ ನಿರ್ಧಾರವನ್ನ ಮದ್ದೂರು ವಕೀಲ ಸಂಘ ತೆಗೆದುಕೊಂಡಿರುವಂತದ್ದು. ಮದ್ದೂರು ವಕೀಲರ ಸಂಘ ಮಾತ್ರ ಅಲ್ಲ, ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸಂಘಗಳಿಗೂ ಕೂಡ ಮನವಿ ಮಾಡುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾ ಸಂಘಕ್ಕೂ ಕೂಡ ಮನವಿ ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾ ಸಂಘದಿಂದಲೂ ಕೂಡ ಅವರಿಗೆ ಪೂರಕವಾಗಿ ಒಂದು ಭರವಸೆಯನ್ನ ಸಿಕ್ಕಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾವು ಮದ್ದೂರಿನಲ್ಲಿ ಕಿಡಿಗೇಡಿ ಕೃತ್ಯವನ್ನ ಮಾಡಿದಂತ ಯಾರ ಪರವಾಗೂ ಕೂಡ ವಕಾಲತ್ತನ್ನ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ತೀರ್ಮಾನ ಕೈಗೊಂಡಿರುವಂತದ್ದು. ಹೀಗಾಗಿ ಮಂಡ್ಯ ಮದ್ದೂರು ಭಾಗದ ವಕೀಲರನ್ನ ಬಿಟ್ಟು ಬೇರೆ ವಕೀಲರನ್ನ ಕರ್ಕೊಂಡ್ಬರ್ಬೇಕಾದಂತ ಅನಿವಾರ್ಯತೆ ಈಗ ಏನು ಕಿಡಿಗೇಡಿಗಳು ಅವರಿಗೆ ಇರುವಂತದ್ದು. ಏನು ಬೇರೆ ಕಡೆಯಿಂದ ವಕೀಲರನ್ನ ಕರೆದುಕೊಂಡು ಬಂದು ಅವರ ಪರವಾಗಿ ವಕಾಲತ್ತನ್ನ ಹಾಕಿಸುವಂತ ಸಾಧ್ಯತೆಗಳಿರುವಂತದ್ದು. ಅದಕ್ಕೆಲ್ಲ ಸಿದ್ಧತೆ ಆಗುವ ಸಾಧ್ಯತೆಗಳು ಇರುವಂತದ್ದು. ಯಾಕೆಂದ್ರೆ ಕಿಡಿಗೇಡಿಗಳ ಪರವಾಗಿ ಯಾರಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ಯಾಕೆಂದ್ರೆ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಯಾರೋ ಒಬ್ರು ಇಬ್ಬರಿಂದ ಈ ಒಂದು ಘಟನೆ ನಡೆದಿರೋಕೆ ಸಾಧ್ಯ ಇಲ್ಲ. ಜೊತೆಗೆ ಎಲ್ಲೋ ಸಡನ್ ಆಗಿ ಗಲಾಟೆ ಆಗೋಯ್ತು ಅನ್ನೋಂಗೂ ಇಲ್ಲ. ಯಾಕೆಂದ್ರೆ ಇದು ಪೂರ್ವ ಪ್ಲಾನ್ ಮಾಡ್ಕೊಂಡ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಂತ ಒಂದು ದುಷ್ಕೃತ್ಯ. ಲೈಟ್ ಆಫ್ ಮಾಡಿ ಕಲ್ಲನ್ನ ಎಸ್ತಿದ್ರು. ಇದೆಲ್ಲ ನೋಡಿದ್ರೆ ಯಾರೋ ಮೊದಲೇ ಪ್ಲಾನ್ ಮಾಡಿದ್ರು. ಈಗಾಗಲೇ ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಇಮ್ರಾನ್ ಅನ್ನೋನು ಇದರ ಕಿಂಗ್ ಪಿನ್, ಅವನೇ ಈ ಒಂದು ಪ್ಲಾನ್ ಅನ್ನ ಮಾಡಿದ್ದ ಅಂತ ಹೇಳ್ತಾ ಇರುವಂತದ್ದು. ಓಕೆ ಆನಂದ್, ಥ್ಯಾಂಕ್ ಯು.